ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೋಸ್ಕರ ನಾನು ಇವತ್ತು ನಡೆದಂತಹ ಸಬ್ಜೆಕ್ಟ್ ಬಯಾಲಜಿ ಈ ವಿಷಯದ ಕುರಿತಂತೆ ಇವತ್ತಿನ ದಿವಸ ಯಾವೆಲ್ಲ ಪ್ರಶ್ನೆಗಳನ್ನು ಒಳಗೊಂಡಿತ್ತು ಎಂಬುದರ ಬಗ್ಗೆ ಒಂದು ಸಣ್ಣ ಕಿರಿಯನ್ನು ನೋಡೋಣ ಬನ್ನಿ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ಏನಪ್ಪ ಅಂತಂದರೆ, ನಾನು ಕನ್ನಡ ಮಾಧ್ಯಮದಲ್ಲಿ ನಾನು ಇದನ್ನು ಬಿಡಿಸ್ತಾ ಹೋಗ್ತೇನೆ. ಸೊ ಅದನ್ನು ನೀವು ಇವತ್ತು ಬರೆದಿರಿ. ಸೊ ಆ ಬರೆದಂಥದ್ದನ್ನು ಟ್ಯಾಲಿ ಮಾಡ್ಕೊಳ್ಳಿ, ಸರಿನಾ? ಸೊ ಪಾರ್ಟ್ ಎ, ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಾಮ್ ದ ಚೂಸ್ ಗಿವನ್ ಬಿಲೋ ಅಂತ ಇದೆ. 1 × 15 ಅಂತಂದರೆ 15 ಅಂಕಗಳಿಗೆ ನಿಮಗೆ ಇದು ಪ್ರಶ್ನೆ ಪತ್ರಿಕೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸೊ ಅದರ ಜೊತೆಗೆ ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಾಮ್ ದ ಚೂಸ್ ಗಿವನ್ ಬಿಲೋ. ಮೊದಲನೇ ಪ್ರಶ್ನೆ, ಆಲ್ ಮೆಂಬರ್ಸ್ ಆಫ್ ಕಿಂಗ್ಡಮ್ ಪ್ರೊಟಿಸ್ಟಾ ಏರ್ ಅಂತ ಪ್ರಶ್ನೆ ಇದೆ. ಸೊ ಉತ್ತರ ಬಿ, ಸಿಂಗಲ್ ಕಾಲ್ಡ್ ಇಕೋರಟಿಸ್ ಅಂತ ಇದೆ. ಸೊ ಉತ್ತರ ನಿಮಗೆ ಗೊತ್ತಿರ್ತದೆ. ಸೊ ಅದನ್ನು ಟಿಕ್ ಮಾಡಿದ್ರಿ ಅಂದರೆ ಸರಿಯಾಗುತ್ತೆ ತಿಳ್ಕೊಳ್ಳಿ. ಮೇಲ್ ಆ್ಯಂಡ್ ಫಿಮೇಲ್ ನೋಡ್ರಿ, ಮೇಲ್ ಆ್ಯಂಡ್ ಫಿಮೇಲ್ ಗೆಮೆಟೋಫಿಸ್ ಟು ಡು ನಾಟ್ ಹ್ಯಾವ್ ಇಂಡಿಪೆಂಡೆಂಟ್ ಫ್ರೀ ಲಿವಿಂಗ್ ಎಕ್ಸ್ಟೆನ್ಷನ್ ಇನ್ ಅಂತ ಇದೆ. ಸೊ ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಬರೆದಿರೋದಕ್ಕೂ ಮತ್ತು ನಮ್ಮ ಸಹ ಪ್ರಾಧ್ಯಾಪಕಿಯಾದಂತಹ ಸನಾ ಮೇಡಮ್ ಅವರು ಈ ಪ್ರಶ್ನೆ ಪತ್ರಿಕೆಯನ್ನು ಅವರಿಗೆ ಸಲ್ಲಿಸ್ತೀನಿ ನಾನು. ಯಾಕಂತಂದರೆ ಸೊ ಅವರ ಸಹಾಯ ಹಸ್ತದಿಂದ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ, ಉತ್ತರ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದನ್ನು ನೋಡಿ, ಇನ್ ಎ ಮ್ಯಾಂಗೋ ದ ಮಿಡಲ್ ಫ್ಲೆಸಿ ಎಡಿಬಲ್ ಪಾರ್ಟ್ ಆಫ್ ದ ಫ್ರೂಟ್ ಈಸ್ ಅಂತ ಇದೆ. ಸೊ ಅವೆಲ್ಲ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಗಮನಿಸಿ. ರೊಬಿಸೋಮ್ಸ್ ಆಫ್ ಅಂತ ಇದೆ, ವಿಚ್ ಸ್ಟ್ರಕ್ಚರ್ ಆಫ್ ದ ಸ್ಟ್ರೆಚ್ ಮಸ್ಕ್ಯುಲರ್ ಫ್ರಮ್ ಬ್ಲೂ ಕಲರ್ ವಿತ್ L2 ಅಂತ ಇದೆ, I2 ಅಂತ ಇದೆ. ಸೊ ಅವುಗಳೆಲ್ಲ ಗಮನಿಸಿ. ಸೊ ಇದು ಏನಪ್ಪ ಅಂತಂದರೆ ನಿಮಗೆ 15 ಅಂಕಗಳಿಗೆ ಇರುವಂತಹ ಒಂದು ಉತ್ತರ ಪತ್ರಿಕೆ. ನೀವೆಲ್ಲ ಬಿಡಿಸಿರ್ತೀರಿ ಆಲ್ರೆಡಿ, ಇವತ್ತು ಉತ್ತರ ಪತ್ರಿಕೆಯಲ್ಲಿ ಬರ್ತಿದ್ದೀರಿ. ಸೊ ಟ್ಯಾಲಿ ಮಾಡ್ಕೊಳ್ಳಿ, ಏನಿದೆ, ನಾವು ಏನು ತಪ್ಪು ಮಾಡಿದ್ದೀವಿ, ಏನು ಬರಿಬೇಕಾಗಿತ್ತು ಅಂತ ಹೇಳಿ, ಹೌದಾ? ಸೊ ಅದರ ಜೊತೆಗೆ 2 ಮಾರ್ಕ್ಸ್ ಕ್ವಶನನ್ನು ಅದರ ಉತ್ತರಗಳನ್ನು ನಾನು ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವೇನು ಬರೆದಿದ್ದೀರಿ, ಸೊ ಇಲ್ಲೇನಿದೆ ಎಂಬುದನ್ನು ಗಮನಿಸಿ. ಬಹಳ ಜನ ವಿದ್ಯಾರ್ಥಿಗಳು ಸೈನ್ಸಲ್ಲಿ ಎಡಬೋದು ಇದನ್ನು. ಸೊ ನೀಟಾಗಿ ಪರ್ಫೆಕ್ಟಾಗಿ ಓದ್ಕೊಂಡು ಬರೆದಿದ್ದೀರಿ ಅಂತಂದರೆ ನಿಮಗೆ ಆನ್ಸರ್ ಯಾವೆಲ್ಲ ಬರ್ತಿದೆ ಅಂತ ಗೊತ್ತಿದೆ. ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್ಗೆ